ಪತ್ರಕರ್ತ ಮೋಹನ್ ಬೋಳಂಗಡಿಯವರ ನೇರ ಮಾತು. ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಆನೆಯ ಮಾವುತರಾಗಿದ್ದಂತಹ ನಾರಾಯಣ ಮತ್ತು ಅವರ ಸಹೋದರಿ ಕಲ್ಲನ್ನು ತಲೆ ಮೇಲೆ ಹೊತ್ತು ಹಾಕಿ ಕೊಲೆ ಮಾಡಿದಂತಹ ಕೃತ್ಯ ನಡೆದಿತ್ತು. ಆ ಜಾಗ ಸುಮಾರು 5 ದಶಕಗಳಿಂದ ಧರ್ಮಸ್ಥಳದ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಗಡೆಯವರ ಪೂರ್ವಜರಾದ. ತದನಂತರ ಆ ಜಾಗವನ್ನು ಕಬ್ಜಾ ಮಾಡಲಿಕ್ಕೆ ಬೇಕಾಗಿ ಧರ್ಮಸ್ಥಳದವರೇ ಆ ಕೃತ್ಯ ಮಾಡಿದ್ರು ಎನ್ನುವಂಥ ಆರೋಪಗಳನ್ನು ಕೇಳಬೇಕಾಯಿತು. ಶ್ರೀ ಕ್ಷೇತ್ರ ಧರ್ಮಸ್ಥಳದ ನೇತ್ರಾವತಿ ಸ್ನಾನಘಟ್ಟದ ಬಳಿಯ ಮನ್ನಸಂಕ ಎಂಬಲ್ಲಿ ಉಜಿರೆ ಕಾಲೇಜು ವಿದ್ಯಾರ್ಥಿನಿ ಪಾಂಗಾಳ ಚಂದಪ್ಪಗೌಡರ ಪುತ್ರಿ ಕುಮಾರಿ ಸೌಜನ್ಯನನ್ನು ಅತ್ಯಾಚಾರಗೈದು ಹತ್ಯೆಗೈದ ಘಟನೆಯ ನೆನಪು ಮಾಸುವ ಮೊದಲೇ, ಅಂದರೆ ಆ ಘಟನೆ ನಡೆದು 11ನೇ ದಿನದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಗೌರಿ ಮಾರುಕಟ್ಟೆಯ ಬಳಿಯ, ಅಂದರೆ ಈಗಿನ KSRTC ಬಸ್ ಸ್ಟ್ಯಾಂಡ್ ಪಕ್ಕ ವಾಸ ಮಾಡುತ್ತಿದ್ದಂತಹ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಆನೆಯ ಮಾವುತರಾಗಿದ್ದಂತಹ ನಾರಾಯಣ ಮತ್ತು ಅವರ ಸಹೋದರಿ ಯಮುನಾ ಎಂಬುವರಿಬ್ಬರನ್ನು ಕಲ್ಲನ್ನು ತಲೆ ಮೇಲೆ ಹೊತ್ತು ಹಾಕಿ ಕೊಲೆ ಮಾಡಿದಂತಹ ಕೃತ್ಯ ನಡೆದಿತ್ತು. ಆ ಜಾಗ ಸುಮಾರು 5 ದಶಕಗಳಿಂದ ಧರ್ಮಸ್ಥಳದ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಗಡೆಯವರ ಪೂರ್ವಜರಾದ ಚಂದಯ್ಯ ಹೆಗಡೆಯವರ ಹೆಸರಿನಲ್ಲಿತ್ತು. ಈಗಲೂ ಅದೇ ಹೆಸರಿನಲ್ಲಿ ಇದೆ. ಆ ಜಾಗದಲ್ಲಿ ಪ್ರಸ್ತುತ ಶ್ರೀ ಕ್ಷೇತ್ರ ಧರ್ಮಸ್ಥಳದ ವಸತಿ ಗೃಹವೊಂದು ನಿರ್ಮಾಣ ಆಗಿದೆ. ಆ ಜಾಗದಲ್ಲಿ ತಮ್ಮ ಕ್ಷೇತ್ರದ ಆನೆಯ ಪರಿಚಾಲಕರಾಗಿದ್ದಂತಹ ನಾರಾಯಣ ಅವರಿಗೆ ವಾಸ್ತವ್ಯಕ್ಕೆ ಮನೆ ಕೊಟ್ಟಿದ್ದರು. ಅವರು ತನ್ನ ತಂಗಿಯೊಂದಿಗೆ ಅಲ್ಲಿ ವಾಸವಿದ್ದರು. ತಂಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಕೆಲಸ ಮಾಡ್ತಾ ಇದ್ರು. ನಾರಾಯಣ ಅವರ ಪತ್ನಿ ಮತ್ತು ಮಕ್ಕಳು ಅವರ ಮನೋವೈಕಲ್ಯದಿಂದ ನೊಂದು ಬೇರೆ ಕಡೆಗೆ ಹೋಗಿ ಬೆಳ್ತಂಗಡಿ ಎಲ್ಲೋ ವಾಸವಿದ್ದರು. ಅದರಿಂದ ಅವರು ವಯೋವೃದ್ಧರಿಬ್ಬರು ಆ ಮನೆಯಲ್ಲಿ ವಾಸವಿದ್ದರು. ನಾರಾಯಣ ಅವರು ಆನೆ ಚಾಕರಿಯನ್ನು ಬಿಟ್ಟು ಮನೆಯಲ್ಲಿ ಇರ್ತಿದ್ರು. ಅವರಿಗೆ ಸ್ವಲ್ಪ ಮಾನಸಿಕವಾದ ಸ್ವಲ್ಪ ತೊಂದರೆ ಇತ್ತು. ಇಂಥವರನ್ನು ಕಲ್ಲು ಎತ್ತು ಹಾಕಿ ಕೊಲೆ ಮಾಡಲಾಗಿತ್ತು. ಅವರ ಮನೆಯಲ್ಲಿದ್ದ ಕಬ್ಬಿಣದ ಟ್ರಂಕ್ ಜಾಲಾಡಿ ಬೀದಿಗೆ ಎಸೆಯಲಾಗಿತ್ತು. ಈ ಬಗ್ಗೆ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಕೇಸು ದಾಖಲಾಗಿತ್ತು. ತನಿಖೆ ನಡೆಯುತ್ತಿತ್ತು. ಈ ಸಂದರ್ಭದಲ್ಲಿ, ಅಂದರೆ ಸೌಜನ್ಯ ಪ್ರಕರಣ ನಡೆದ ನಂತರ ಅಲ್ಲಿನ ಇನ್ಸ್ಪೆಕ್ಟರ್ ಆಗಿದ್ದ ಭಾಸ್ಕರ್ ರೈ ಅವರು ವರ್ಗಾವಣೆ ಆದಾಗ ಆ ಜಾಗಕ್ಕೆ ಬಂದವರು ಲಿಂಗಪ್ಪ ಪೂಜಾರಿ ಎಂಬ ಇನ್ಸ್ಪೆಕ್ಟರ್. ಸೌಜನ್ಯ ಪ್ರಕರಣ COD ತನಿಖೆ ನಡೆಯುತ್ತಿದ್ದರಿಂದ ಆ ಪ್ರಕರಣದ ಜವಾಬ್ದಾರಿ ಬೆಳ್ತಂಗಡಿ ಪೊಲೀಸರಿಗೆ ಇರಲಿಲ್ಲ. ಆದ್ದರಿಂದ ಬೆಳ್ತಂಗಡಿ ಇನ್ಸ್ಪೆಕ್ಟರ್ ಲಿಂಗಪ್ಪ ಪೂಜಾರಿ ಅವರು ಬೆಳ್ತಂಗಡಿ ಪೊಲೀಸ್ ಠಾಣೆ ಮತ್ತು ವೇಣೂರು, ಈ 2 ಠಾಣೆಗಳ, ಪುಂಜಲಕಟ್ಟೆ, ಈ 3 ಠಾಣೆಗಳ ವ್ಯಾಪ್ತಿಯಲ್ಲಿ ನಡೆದಂತಹ ಘೋರ ಅಪರಾಧಗಳು, ಹೀನಸ್ ಕ್ರೈಮ್ಸ್ ಅಂತ ಹೇಳ್ತೇವೆ, ಅಂಥ ಪ್ರಕರಣಗಳಲ್ಲಿ ಪತ್ತೆಯಾಗದ ಪ್ರಕರಣವನ್ನು ಲಿಸ್ಟ್ ಮಾಡಿಬಿಟ್ಟು ಅದನ್ನು ಪತ್ತೆ ಮಾಡಬೇಕು ಎನ್ನುವ ನಿಟ್ಟಿನಲ್ಲಿ ಒಂದು ಚಿಕ್ಕ ಪೊಲೀಸ್ ತಂಡವನ್ನು ರಚಿಸಿದರು. ಅದರಲ್ಲಿ ಅಶೋಕ್, ಹರೀಶ್, ಸುಂದರ್ ಶೆಟ್ಟಿ, ಅಬೂಬಕ್ಕರ್, ಹೀಗೆ ಒಂದು ಸಿಬ್ಬಂದಿಯನ್ನು ಅವರು, ಯಾಕಂದರೆ ಬೇರೆ ಬೇರೆ ಠಾಣೆಯಲ್ಲಿದ್ದ ಒಂದು ಸಿಬ್ಬಂದಿಯನ್ನು ಮಾಡಿ ಒಂದು ತಂಡ ಇನ್ಸ್ಪೆಕ್ಟರ್ ಅವರ ನೇತೃತ್ವದಲ್ಲಿ. ಈ ತಂಡ ಆರಂಭದಲ್ಲಿ ಕೆಲವೊಂದು ಕಳವು ಪ್ರಕರಣಗಳನ್ನು ಪತ್ತೆ ಹಚ್ಚುವಲ್ಲಿ ಯಶಸ್ವಿಯಾಯಿತು. ಯಾಕಂತ ಹೇಳಿದರೆ ಚಿಕ್ಕಮಗಳೂರಿನಲ್ಲಿ ಒಂದು ಅಂಗಡಿ ದರೋಡೆ ನಡೆದಿತ್ತು. ಅಲ್ಲಿನ ಅಂಗಡಿಯೊಂದರ ಶಟರನ್ನು ಮೀಟಿ ಬೀಗ ಒಡೆದು ದರೋಡೆ ಮಾಡಲಾಗಿತ್ತು. ಆ ಪ್ರಕರಣದಲ್ಲಿ ಕೆಲವು ಆರೋಪಿಗಳು ಚಿಕ್ಕಮಗಳೂರು ಪೊಲೀಸರು ಬಂಧಿಸಿತು. ಆ ಬಗ್ಗೆ ಮಾಹಿತಿ ಪಡೆದ ಈ ತಂಡ ಚಿಕ್ಕಮಗಳೂರಿಗೆ ಹೋಗಿ ಆ ಆರೋಪಿಗಳು ಜೈಲಿಂದ ಬಿಡುಗಡೆಯಾಗುವುದನ್ನು ಕಾದು ಅವರನ್ನು ಎತ್ತುಕೊಂಡು ಬಂದು ಇಂಟ್ರಾಗೇಷನ್ ಮಾಡಿದಾಗ ಈಗ ಉಪ್ಪಿನಂಗಡಿ ಮತ್ತು ಇತರ ಕೆಲವು ಕಡೆಯಲ್ಲಿ ಕಳ್ತನ ಮಾಡಿದಂಥ ಸುಮಾರು 7 ರಿಂದ 10 ಪ್ರಕರಣಗಳು ಬೆಳಕಿಗೆ ಬಂದಿತ್ತು. ಅದ ನಂತರ
ಇನ್ಸ್ಪೆಕ್ಟರ್ ಲಿಂಗಪ್ಪ ಪೂಜಾರಿ ಅವರು ಈ ತಂಡಕ್ಕೆ ಈ ಧರ್ಮಸ್ಥಳದ ಜೋಡಿ ಕೊಲೆಯ ಪತ್ತೆ ಹಚ್ಚುವಂತ ಜವಾಬ್ದಾರಿಯನ್ನು ವಹಿಸಿದ್ರು. ಯಾಕಂದ್ರೆ ಅದು ಕ್ರೂಷಲ್ ಆಗಿತ್ತು. ಯಾಕಂದ್ರೆ ಅದರಲ್ಲಿ ಯಾವುದೇ ಸುಳಿವುಗಳು ಇರಲಿಲ್ಲ. ಯಾಕಂದ್ರೆ ನಾರಾಯಣ ಮತ್ತು ಯಮುನಾ ಅವರಲ್ಲಿ ಏನು ಸೊತ್ತುಗಳಿತ್ತು, ಎಷ್ಟು ಸೊತ್ತುಗಳು ಕಳವಾಗಿದೆ, ಮತ್ತೆ ಆ ರೀತಿ ದರೋಡೆ ಮಾಡಲಿಕ್ಕೆ ಕಾರಣ ಏನು ಎಂಬ ಬಗ್ಗೆ ಯಾವುದೇ ಮಾಹಿತಿಗಳು ಇರಲಿಲ್ಲ. ತದನಂತರ ಆ ಜಾಗವನ್ನು ಕಬ್ಜಾ ಮಾಡಲಿಕ್ಕೆ ಬೇಕಾಗಿ ಧರ್ಮಸ್ಥಳದವರೇ ಆ ಕೃತ್ಯ ಮಾಡಿದ್ರು ಎನ್ನುವಂಥ ಆರೋಪಗಳನ್ನು ಕೇಳಬೇಕಾಯಿತು. ಆರೋಪಗಳು ಬಂದವು. ಆದ್ದರಿಂದಾಗಿ ಈ ಪ್ರಕರಣವನ್ನು ಪತ್ತೆ ಹಚ್ಚುವುದು ಪೊಲೀಸರಿಗೆ ಒಂದು ಸವಾಲಾಗಿತ್ತು. ಈ ಸವಾಲನ್ನು ಸ್ವೀಕರಿಸಿದ ಇನ್ಸ್ಪೆಕ್ಟರ್ ಲಿಂಗಪ್ಪ ಪೂಜಾರಿ ಅವರು ಈ ತನ್ನ ಆಧೀನ ತಂಡಕ್ಕೆ ಇಂತಹ ಪ್ರಕರಣಗಳು ಬೇರೆ ಎಲ್ಲೆಲ್ಲಿ ನಡೆದಿದೆ ಎನ್ನುವುದರ ಬಗ್ಗೆ ಮಾಹಿತಿ ಸಂಗ್ರಹ ಸೂಚಿಸಿದಾಗ ಆ ತಂಡ ಆ ಬಗ್ಗೆ ಮಾಹಿತಿ ಸಂಗ್ರಹಿಸಿದಾಗ ಮೈಸೂರು ಜಿಲ್ಲೆಯ ಇಳವಾಳ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಇದೇ ರೀತಿ ವೃದ್ಧ ದಂಪತಿಯ ಹತ್ಯೆ ಆಗಿತ್ತು. ಆ ಹತ್ಯೆಯೂ ಸಹ ಚಿನ್ನಾಭರಣಗಳ ಮತ್ತು ನಗದು ದೋಚಲಿಕ್ಕಾಗಿಯೇ ನಡೆಸಿತ್ತು. ಈ ದಂಡುಪಾಳ್ಯ ಗ್ಯಾಂಗ್ ಯಾವ ರೀತಿ ಹತ್ಯೆ ಮಾಡ್ತಾ ಇತ್ತ ಅದೇ ರೀತಿ ಈ ತಂಡವು ಹತ್ಯೆ ಮಾಡಿತ್ತು. ಇಳವಾಳ ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ಕೇಸು ದಾಖಲಾಗಿತ್ತು. ಅವರು ಶತಪ್ರಯತ್ನ ಪಟ್ಟು 4 ಮಂದಿ ಆರೋಪಿಗಳನ್ನು ಆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬಂಧಿಸಿತು. ಅವರ ಇಂಟ್ರಗೇಷನ್ ಸಂದರ್ಭದಲ್ಲಿ ಅವರು ಧರ್ಮಸ್ಥಳದಲ್ಲಿ ನಡೆದಿದ್ದ ಜೋಡಿ ಕೊಲೆ ಪ್ರಕರಣದ ಬಗ್ಗೆ ಬಾಯಿ ಬಿಟ್ಟಿದ್ದರು. ಅವರು ವಿಚಾರಣೆ ಸಂದರ್ಭದಲ್ಲಿ ಇಂತಿದ್ದ ದೇವಸ್ಥಾನದ ಪಕ್ಕದ ಒಂದು ಮನೆಯಲ್ಲಿ ಇದ್ದಂತಹ ವೃದ್ಧರಿಗೆ ಕಲ್ಲು ಎತ್ತಿ ಹಾಕಿ ಕೊಲೆ ಮಾಡಿದ್ದೇವೆ, ಅಲ್ಲಿ ಏನು ಸಿಗಲಿಲ್ಲ ಎನ್ನುವ ಮಾಹಿತಿಯನ್ನ ಅಲ್ಲಿನ ಪೊಲೀಸರಿಗೆ ನೀಡಿದರು. ಯಾವಾಗ ಬೆಳ್ತಂಗಡಿ ಪೊಲೀಸರ ತಂಡ ಇಳವಾಳಕ್ಕೆ ಹೋಗಿ ಆ ಪ್ರಕರಣವನ್ನು ತನಿಖೆ ಮಾಡಿದಂಥ ಇನ್ಸ್ಪೆಕ್ಟರ್ ಮತ್ತು ಸಬ್ ಇನ್ಸ್ಪೆಕ್ಟರ್ನ ಸಂಪರ್ಕ ಮಾಡಿ ಮಾಹಿತಿ ಸಂಗ್ರಹಿಸಿದಾಗ ಧರ್ಮಸ್ಥಳದಲ್ಲಿ ನಡೆದಿದ್ದ ನಾರಾಯಣ ಮತ್ತು ಯಮುನಾ ಹತ್ಯೆ ಪ್ರಕರಣವನ್ನು ಆ ತಂಡ ಮಾಡಿದ್ದು ಎನ್ನುವ ಮಾಹಿತಿ ಲಭ್ಯ ಆಯಿತು. ಆದರೆ ಅವರನ್ನು ಪೊಲೀಸ್ ಕಸ್ಟಡಿಗೆ ತಗೊಂಡು ವಿಚಾರಣೆ ನಡೆಸುವ ಸಾಧ್ಯತೆಗಳು ಭಾರಿ ಕ್ಷೀಣವಾಗಿತ್ತು. ಯಾಕಂತ ಹೇಳಿದರೆ ಇಳವಾಳ ಪೊಲೀಸರು ಅವರ ಠಾಣಾ ಜುಡಿಷಿಯಲ್ ನಡೆದಿದ್ದಂತಹ ದರೋಡೆ ಪ್ರಕರಣ ಮತ್ತು ಕೊಲೆ ಪ್ರಕರಣವನ್ನು ತನಿಖೆ ಮಾಡುವ ಸಂದರ್ಭದಲ್ಲಿ ವಶಕ್ಕೆ ತೆಗೆದುಕೊಂಡಿದ್ದ 4ವರನ್ನು ಇಂಟ್ರಾಗೇಷನ್ ಮಾಡಿದ ಸಂದರ್ಭದಲ್ಲಿ ಅಲ್ಲಿ ಒಬ್ಬ ಆರೋಪಿ ಪೊಲೀಸ್ ಕಸ್ಟಡಿಯಲ್ಲಿ ಮೃತಪಟ್ಟಿದ್ದ. ಯಾವಾಗ ಕಸ್ಟಡಿಯಲ್ಲಿ ಒಬ್ಬ ಆರೋಪಿ ಮೃತಪಟ್ಟನೋ ಪೊಲೀಸರಿಗೆ ಭಯ ಆರಂಭವಾಯಿತು. ಯಾಕಂದರೆ ಕಸ್ಟೋಡಿಯಲ್ ಡೆತ್ ಅಂತ ಆದರೆ ಅದ ತನಿಖೆ ಮತ್ತೆ CODಗೆ ಹೋಗುವುದು, ಪೊಲೀಸರ ಮೇಲೆಯೇ ಕೊಲೆ ಮೊಕದ್ದಮೆ ದಾಖಲಾಗುತ್ತೆ, ಜೈಲಿಗೂ ಹೋಗುವ ಪ್ರಸಂಗ ಬರುತ್ತೆ. ಅದಕ್ಕಾಗಿ ಆ ಪೊಲೀಸರು ಏನು ಮಾಡಿದ್ರು ಅಂದರೆ ಮೃತಪಟ್ಟ ಕಳ್ಳನ ಮೃತದೇಹವನ್ನು ಠಾಣೆಯಿಂದ ಹೊರಸಾಗಿಸಿ ಅದಕ್ಕೊಂದು ಬೇರೆ ರೀತಿಯಲ್ಲಿ ಒಂದು UDR ಪ್ರಕರಣವನ್ನು ದಾಖಲಿಸಿಕೊಂಡು ಅದನ್ನು ಮುಚ್ಚಿ ಹಾಕಿದ್ರು. ಈ 3 ಕಳ್ಳರನ್ನು ನೇರವಾಗಿ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ರು. ಯಾಕಂದರೆ ಅವರಿಂದ ಕೆಲವೊಂದು ಪ್ರಾಪರ್ಟಿ ರಿಕವರಿ ಆಗಿತ್ತು. ಅದರಿಂದಾಗಿ ಅವರನ್ನು ನ್ಯಾಯಾಲಯಕ್ಕೆ ಹಾಜರುಪಡಿಸಲಿಕ್ಕೆ ಸಮಸ್ಯೆ ಇರಲಿಲ್ಲ. ಆದರೆ ಅವರು ವಿಚಾರಣೆ ಸಂದರ್ಭದಲ್ಲಿ ಬಾಯಿ ಬಿಟ್ಟಿದ್ದಂತೆ ಬೇರೆ ಬೇರೆ ಪ್ರಕರಣಗಳು, ಅಂದರೆ ಧರ್ಮಸ್ಥಳದ ಜೋಡಿ ಕೊಲೆಯೂ ಸೇರಿದಂತೆ ಬೇರೆ ಬೇರೆ ಪ್ರಕರಣಗಳ ಬಗ್ಗೆ ಅವರು ಬಾಯಿ ಬಿಟ್ಟಿದ್ರು. ಆದರೆ ಅದನ್ನು ತನಿಖೆ ಮಾಡಲಿಕ್ಕೆ ಇಳವಾಳ ಪೊಲೀಸರಿಂದ ಸಾಧ್ಯ ಆಗಲಿಲ್ಲ, ಈ ದುರ್ಘಟನೆ ನಡೆದಿದ್ದರಿಂದ. ಅದರಿಂದಾಗಿ ಅವರು ಜೈಲಿಗೆ ಹೋದರು. ಅದ ನಂತರ ಆ ಪ್ರಕರಣದಲ್ಲ ನ್ಯಾಯಾಲಯದಲ್ಲಿ ವಿಚಾರಣೆ ನಡೆದು ಆ ಆರೋಪಿಗಳಿಗೆ ಜೀವಾವಧಿ ಶಿಕ್ಷೆ ಆಯಿತು. ಈ ಮಾಹಿತಿ ತಿಳಿದು ಆ ಆರೋಪಿಗಳನ್ನು ಕಸ್ಟಡಿಗೆ ಪಡೆದುಕೊಂಡು ನಾರಾಯಣ ಮತ್ತು ಯಮುನಾ ಅವರ ಕೊಲೆ ಪ್ರಕರಣವನ್ನು ತನಿಖೆ ನಡೆಸಲಿಕ್ಕೆ ಬೆಳ್ತಂಗಡಿ ಪೊಲೀಸರಿಗೆ ಸಾಧ್ಯ ಇರಲಿಲ್ಲ ಕಾನೂನಿನ ಪ್ರಕಾರ. ಯಾಕಂತ ಹೇಳಿದರೆ ಅವರು ಜುಡಿಷಿಯಲಿ ಕಸ್ಟಡಿಯಲ್ಲಿದ್ದರೆ ಅವರನ್ನು ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಮಗೆ ಕೆಲವು ಮಾಹಿತಿಗಳಿವೆ, ಆದ್ದರಿಂದಾಗಿ ನಾವು ಅವರನ್ನು ತನಿಖೆ ಮಾಡಬೇಕು ಅಂತ ಹೇಳಿ
ನ್ಯಾಯಾಲಯವನ್ನು ಕೋರಿ ಅವರನ್ನು ಕಸ್ಟಡಿ ತಗೊಳ್ಬೋದಿತ್ತು. ಆದರೆ ಯಾವುದೇ ಒಬ್ಬ ಆರೋಪಿಯನ್ನು ನ್ಯಾಯಾಲಯವು ಗರಿಷ್ಠವಾಗಿ 15 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ಕೊಡ್ತದೆ. ಆದರೆ ಸಾಮಾನ್ಯವಾಗಿ ನ್ಯಾಯಾಲಯ 10 ದಿವಸ ಪೊಲೀಸ್ ಕಸ್ಟಡಿ ಕೇಳಿದರೆ 5 ದಿವಸ ಕೊಡ್ತದೆ, ಪುನೊಮ್ಮೆ ಅದನ್ನು ಎಕ್ಸ್ಟೆನ್ಷನ್ ಮಾಡ್ಬೋದು. ಈ ರೀತಿಯ ಕ್ರಮಗಳಿವೆ. ಅದೇ ಪೊಲೀಸ್ ಕಸ್ಟಡಿಯಲ್ಲಿ ಈ ಹಾರ್ಡ್ ಕೋರ್ ಕ್ರಿಮಿನಲ್ಗಳನ್ನು ಮೆತ್ತಗೆ ಮಾಡಲಿಕ್ಕೆ ಸಾಧ್ಯ ಆಗುವುದಿಲ್ಲ ಪೊಲೀಸರಿಗೆ. ಆದ್ದರಿಂದಾಗಿ ಅವರು ಪೊಲೀಸ್ ಕಸ್ಟಡಿಯಲ್ಲಿ ಅವರನ್ನು ವಿಚಾರಣೆ ನಡೆಸುವ ಹಾಗಿಲ್ಲ. ಯಾಕಂದರೆ ಪೊಲೀಸ್ ಕಸ್ಟಡಿಯಲ್ಲಿ ಒಬ್ಬ ಆರೋಪಿಯನ್ನು ವಿಚಾರಣೆಗೆ ತೆಗೆದುಕೊಂಡ್ರೆ ಕೇವಲ ಮಹಾಜರು ಮಾಡಲಿಕ್ಕೆ ಮಾತ್ರ ಸಾಧ್ಯ ಆಗುವುದೇ ಹೊರತು ಇಂಟ್ರಾಗೇಷನ್ ಮಾಡಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಯಾಕಂದರೆ ಪೊಲೀಸರು ಆರೋಪಿಗಳನ್ನು ಯಾವ ಯಾವ ರೀತಿಯಲ್ಲಿ ಮೆತ್ತಗೆ ಮಾಡ್ತಾರೆ, ಬಾಯಿ ಬಿಡಿಸ್ತಾರೆ ಎನ್ನುವುದೆಲ್ಲವೂ ನಗ್ನ ಸತ್ಯ. ಆದರೆ ಅದರ ವಾಸ್ತವವಾಗಿ ಅದನ್ನು ಹೇಳಿಕೊಳ್ಳಿಕ್ಕೆ ಆಗುವುದಿಲ್ಲ. ಯಾಕಂದರೆ ಮಾನವ ಹಕ್ಕುಗಳ ಉಲ್ಲಂಘನೆ ಆಗುತ್ತೆ. ಪೊಲೀಸರು 3rd ಡಿಗ್ರಿ ಟ್ರೀಟ್ಮೆಂಟ್ ಮಾಡುವಾಗಿಲ್ಲ. ಬದಲಾಗಿ ಅವರನ್ನು ವೈಜ್ಞಾನಿಕವಾಗಿ ತನಿಖೆಗೊಳಪಡಿಸಲಿಕ್ಕೆ ಕೆಲವೊಂದು ಅನಾನುಕೂಲತೆಗಳಿವೆ. ಯಾಕಂದರೆ ಆರೋಪಿಯೇ ಸ್ವತಃ ಒಪ್ಪಿಕೊಳ್ಳಬೇಕು, ವೈಜ್ಞಾನಿಕ ತನಿಖೆಗೆ ಒಪ್ಪಿಕೊಳ್ಳಬೇಕು. ಯಾವುದೇ ಆರೋಪಿ ವೈಜ್ಞಾನಿಕ ತನಿಖೆಗೆ ಒಪ್ಪಿಕೊಳ್ಳುವುದಿಲ್ಲ. ಯಾಕಂತ ಹೇಳಿದರೆ ಅವ ಮಾಡಿದ್ದು ಬಯಲಿಗೆ ಬರುತ್ತೆ ಅಂತೇಳಿ. ಆಗಾಗ ಪೊಲೀಸರು ಅವೈಜ್ಞಾನಿಕ ತನಿಖೆ ರೀತಿಯಲ್ಲಿ ತನಿಖೆಯನ್ನು ನಡೆಸಬೇಕಾಗುತ್ತೆ. ಅದರಿಂದಾಗಿ ಬೆಳ್ತಂಗಡಿ ಪೊಲೀಸರು ಆ ಪ್ರಕರಣದಲ್ಲಿ ಆರೋಪಿಗಳು ಇಳವಾಲ ಪೊಲೀಸರ ಕೈಗೆ ಸಿಕ್ಕಿ ಆ ಪ್ರಕರಣದಲ್ಲಿ ಶಿಕ್ಷೆಗೊಳಗಾಗಿ ಮೈಸೂರಿನ ಸೆಂಟ್ರಲ್ ಜೈಲಲ್ಲಿ ಇದ್ದಾರೆ ಎನ್ನುವ ಮಾಹಿತಿ ಇದ್ದರೂ ಸಹ ಅವರನ್ನು ಇವರಿಗೆ ಪ್ರಶ್ನೆ ಮಾಡಲಿಕ್ಕೆ ಆಗಲಿಲ್ಲ. ಆದರೆ ಈ ಪೊಲೀಸರು ಅಲ್ಲಿ ಹೋಗಿ ಮಾತಾಡಿಸುವ ಪ್ರಯತ್ನ ಮಾಡಿದರೂ ಅದು ಸಾಧ್ಯ ಆಗಿರಲಿಲ್ಲ. ಆ ಸಂದರ್ಭದಲ್ಲಿ ಆ ಆರೋಪಿಗಳು ಅಪೀಲು ಹೋಗಿ ರಿಲೀಸ್ ಆದರೆ, ಯಾಕಂದರೆ ಈ ಜೀವಾವಧಿ ಶಿಕ್ಷೆಗೊಳಗಾದಂಥ ಕೈದಿಗಳು ಹೈಕೋರ್ಟಿಗೆ ಅಪೀಲು ಹೋಗಿ ಶಿಕ್ಷೆಗೆ ತಡೆ ತಂದು ಜಾಮೀನಿನ ಮೇಲೆ ರಿಲೀಸ್ ಆದ ನಿದರ್ಶನಗಳಿವೆ. ಅದರಿಂದಾಗಿ ಅವರು ಜಾಮೀನಿನ ಮೇಲೆ ಏನಾದರೂ ರಿಲೀಸ್ ಆಗಿ ಹೊರಗೆ ಬಂದರೆ ಅವರನ್ನು ಕಸ್ಟಡಿ ತಗೊಳ್ಬೋದು ಎನ್ನುವ ನಿರೀಕ್ಷೆಯಲ್ಲಿ ಬೆಳ್ತಂಗಡಿ ಪೊಲೀಸರು ಇದ್ದರು. ಆದರೆ ಅದರ ನಂತರದ ಬೆಳವಣಿಗೆಯಲ್ಲಿ ಲಿಂಗ ಪೂಜಾರಿ ಅವರು ಟ್ರಾನ್ಸ್ಫರ್ ಆದರು, ಬೇರೆ ಅಧಿಕಾರಿಗಳು ಬಂದರು, ಈ ಸಿಬ್ಬಂದಿಗಳು ಬೇರೆ ಬೇರೆ ಕಡೆಗಳಲ್ಲಿ ಟ್ರಾನ್ಸ್ಫರ್ ಆದರು. ಅದರಿಂದಾಗಿ ಆ ಪ್ರಕರಣ ಅಲ್ಲಿಗೆ ತನಿಖೆ ನಿಂತಿತು. ಈ ಜೋಡಿ ಕೊಲೆ ಪ್ರಕರಣದ ತನಿಖೆಯನ್ನು ಅದರ ನಂತರ ಬಂದ ಇನ್ಸ್ಪೆಕ್ಟರ್ಗಳು ಮುಂದುವರಿಸಿದ್ರು. ಆದರೆ ಯಾವುದೇ ಮಾಹಿತಿ ಸಿಗಲಿಲ್ಲ ಅಂತೇಳಿ ನ್ಯಾಯಾಲಯಕ್ಕೆ ಸಿ ರಿಪೋರ್ಟು ಸಲ್ಲಿಸಿದ್ದಾರೆ. ಸಿ ರಿಪೋರ್ಟ್ ಅಂದರೆ ಯಾವುದೇ ಪ್ರಕರಣ ದಾಖಲಾದರೆ ಪೊಲೀಸರು ಲಭ್ಯ ಸಾಕ್ಷಿ ಆರೋಪಿಗಳು ಪತ್ತೆಯಾದರೆ ಅದರ ಮೇಲೆ ಚಾರ್ಜ್ ಶೀಟ್ ಸಲ್ಲಿಸಬೇಕು. ಕೆಲವೊಂದು ಸೆಕ್ಷನ್ಗಳ ಅಡಿಯಲ್ಲಿ ಕೆಲವು ದಿನಗಳ ನಿಬಂಧನೆಗಳಿರ್ತವೆ. ಅದು ಸಹ ಆರೋಪಿ ನ್ಯಾಯಾಂಗ ಬಂಧನದಲ್ಲಿದ್ದರೆ ಮಾತ್ರ, ಇಲ್ಲದ್ರೆ ಆ ನಿಬಂಧನೆ ಇಲ್ಲ, ನಿಬಂಧನೆ ಇಲ್ಲದ್ರೆ. ಮರ್ಡರ್ ಕೇಸ್ ಆದರೆ 90 ದಿವಸದೊಳಗೆ ಚಾರ್ಜ್ ಶೀಟ್ ಸಲ್ಲಿಸಬೇಕು. ರೇಪ್ ಕೇಸ್ ಆದರೆ 60 ದಿವಸದೊಳಗೆ ಚಾರ್ಜ್ ಶೀಟ್ ಸಲ್ಲಿಸಬೇಕು. ಹಲ್ಲೆ, ದರೋಡೆ ಇಂಥ ಪ್ರಕರಣಗಳಾದರೆ 45 ದಿವಸದಲ್ಲಿ ಚಾರ್ಜ್ ಶೀಟ್ ಸಲ್ಲಿಸಬೇಕು. ಈಗೆಲ್ಲ ಇದೆ. ಅದು ಬಿಟ್ಟು ಇನ್ನೊಂದು ಬಿ ರಿಪೋರ್ಟ್ ಅಂತ ಹೇಳಿ ಒಂದು ಕೇಸು ದಾಖಲಾಗಿ ಅದರ ಮೇಲೆ ತನಿಖೆ ನಡೆಸಿದಾಗ ಆ ಪ್ರಕರಣ ಸುಳ್ಳು, ಯಾವುದೇ ಸಾಕ್ಷ್ಯ ಇಲ್ಲ ಎಂದು ಸಾಬೀತಾದರೆ ಅದಕ್ಕೆ ಪೊಲೀಸರು ಬಿ ವರದಿ ಸಲ್ಲಿಸುತ್ತಾರೆ. ಒಂದು ವೇಳೆ ಪೊಲೀಸರು ಬಿ ವರದಿ ಸಲ್ಲಿಸಿದ್ದು ಫಿರ್ಯಾದಿದಾರನಿಗೆ ಸಮಂಜಸ ಎನಿಸಲಿದ್ದರೆ ಫಿರ್ಯಾದಿದಾರ ನ್ಯಾಯಾಲಯದಲ್ಲಿ ಅದನ್ನು ಪ್ರಶ್ನೆ ಮಾಡ್ಬೋದು ಬಿ ರಿಪೋರ್ಟನ್ನು. ಯಾಕಂದರೆ ಪೊಲೀಸರು ಆರೋಪಿಗಳೊಂದಿಗೆ ಶಾಮೀಲಾಗಿ ಬಿ ರಿಪೋರ್ಟ್ ಸಲ್ಲಿಸಿದ್ದಾರೆ, ನನ್ನ ಹತ್ರ ಇರುವಂಥ ಸಾಕ್ಷ್ಯಗಳನ್ನು ಪೊಲೀಸರು ಸಂಗ್ರಹಿಸಿಲ್ಲ, ಆದ್ದರಿಂದಾಗಿ ನಾನು ಆ ಸಾಕ್ಷ್ಯಗಳನ್ನು ನ್ಯಾಯಾಲಯಕ್ಕೆ ಮುಂದೆ ಹಾಜರುಪಡಿಸಲು ಸಿದ್ಧನಿದ್ದೇನೆ ಅಂತ ಹೇಳಿ ಅವನ ವಕೀಲರ ಮೂಲಕ ಒಂದು ಅರ್ಜಿ ಹಾಕಿದರೆ ನ್ಯಾಯಾಲಯ ಬಿ ರಿಪೋರ್ಟನ್ನು ಪ್ರಶ್ನೆ ಮಾಡಿ ಸಂಬಂಧಿತ ಸಾಕ್ಷ್ಯಗಳನ್ನು ಕ್ರೋಢೀಕರಿಸಿ ಅದನ್ನು ಚಾರ್ಜ್ ಶೀಟ್ ಮಾಡಿದ ಉದಾಹರಣೆಗಳಿವೆ. ಮತ್ತೊಂದು ಸಿ ರಿಪೋರ್ಟು ಅಂದರೆ ಪತ್ತೆಯಾಗದ ಪ್ರಕರಣ ಅಂತೇಳಿ. ಸಾಮಾನ್ಯವಾಗಿ ಪ್ರತಿಯೊಂದು ಪ್ರಕರಣ ದಾಖಲಾದರೂ ನ್ಯಾಯಾಲಯಕ್ಕೆ ತನಿಖಾಧಿಕಾರಿ CD ಕೊಡಬೇಕು, ಅಂದರೆ ಕೇಸ್ ಡೈರಿ ಕೊಡಬೇಕು. ಪ್ರತಿ ದಿನ ಕೊಡಬೇಕು, ಮತ್ತೆ ವಾರಕ್ಕೊಮ್ಮೆ ಕೊಡಬೇಕು, ಹೀಗೆಲ್ಲ ಇದೆ. ಯಾಕಂದರೆ ಆ ಕೇಸಿನ ತನಿಖೆಯಲ್ಲಿ ಏನೇನು ಪ್ರಗತಿಯಾಗಿದೆ ಇದನ್ನು ಕಾನ್ಫಿಡೆನ್ಷಿಯಲ್ ಆಗಿ ಕೊಡುವಂಥ ಒಂದು ವರದಿ. ಆ ವರದಿ ಕೊಡುವ ಸಮಸ್ಯೆ
ಬೇಡ ಅಂತ ಹೇಳಿ ಸಾಮಾನ್ಯವಾಗಿ ಒಂದು 3 ತಿಂಗಳು 4 ತಿಂಗಳು ಕಳೆದ ಮೇಲೆ, ಯಾಕಂದರೆ ಆ ಕೇಸಿನ ತೀವ್ರತೆ ಕಡಿಮೆ ಆದ ಮೇಲೆ, ಈಗ ಡಬಲ್ ಮರ್ಡರ್ ಕೇಸ್ ಅಂತ ಹೇಳಿದ ಕೂಡಲೇ ಒಂದು ತೀವ್ರತೆ ಇರ್ತದೆ. ಒಂದು 6 ತಿಂಗಳು 8 ತಿಂಗಳು 1 ವರ್ಷದವರೆಗೆ ಆ ತೀವ್ರತೆ ಇರ್ತದೆ. ಆ ಪ್ರಕರಣವನ್ನು ಪತ್ತೆ ಹಚ್ಚಬೇಕು, ಅದನ್ನು ಹಾಗೆ ಇಟ್ಟಿರ್ತಾರೆ, ಅದರ ಬಗ್ಗೆ ತನಿಖೆ ನಡೀತಾ ಇರ್ತದೆ. ಆ ಪ್ರಕರಣದ ತೀವ್ರತೆ ಕಡಿಮೆ ಆದ ಕೂಡಲೇ ಅದಕ್ಕೊಂದು ರಿಪೋರ್ಟ್ ಸಬ್ಮಿಟ್ ಮಾಡ್ತಾರೆ. ಈಗ ಪತ್ತೆ ಆಗಲಿಲ್ಲ, ಯಾವುದೇ ಸಾಕ್ಷ್ಯ ಸಿಕ್ಕಿಲ್ಲ, ಆದರೆ ಮುಂದೆ ಯಾವುದಾದ್ರೂ ಸಂದರ್ಭದಲ್ಲಿ ಈ ಕೇಸಿಗೆ ಸಂಬಂಧಪಟ್ಟಂತಹ ಸಾಕ್ಷ್ಯಗಳು ಸಿಕ್ಕಿದರೆ ಮತ್ತೆ ಈ ಪ್ರಕರಣದ ತನಿಖೆಯನ್ನು ಕೈಗೆತ್ತಿಕೊಳ್ಳಲಾಗುವುದು ಎಂದು ಶಾರಾ ಬರೆದು ರಿಪೋರ್ಟ್ ಸಲ್ಲಿಕೆ ಮಾಡ್ತಾರೆ. ಹಾಗೆ ಈ ಧರ್ಮಸ್ಥಳದಲ್ಲಿ ನಡೆದಿದ್ದ ಜೋಡಿ ಕೊಲೆ ಪ್ರಕರಣದ ಬಗ್ಗೆಯೂ ಬೆಳ್ತಂಗಡಿ ಪೊಲೀಸರು ರಿಪೋರ್ಟ್ ಸಲ್ಲಿಸಿದ್ದಾರೆ. ಆದರೆ ಅವರ ಕಾನ್ಫಿಡೆನ್ಷಿಯಲ್ ರಿಪೋರ್ಟಲ್ಲಿ, ಅಂದರೆ ಆಂತರಿಕ ವರದಿಯಲ್ಲಿ ಈ ವಿಚಾರಗಳು ಸ್ಪಷ್ಟವಾಗಿದೆ. ಇಲ್ಲಂದರೆ ಇಲವಾಲದಲ್ಲಿ ನಡೆದಿದ್ದಂಥ ಕೊಲೆ ದರೋಡೆ ಪ್ರಕರಣದ ಆರೋಪಿಗಳೇ ಧರ್ಮಸ್ಥಳದಲ್ಲಿ ನಾರಾಯಣ ಮತ್ತು ಯಮುನಾ ಅವರನ್ನು ಹತ್ಯೆ ಮಾಡಿದ್ದಾರೆ ಎನ್ನುವುದು ವಿಚಾರಣೆಯ ವೇಳೆಗೆ ಸ್ಪಷ್ಟ ಆಗಿತ್ತು. ಆದರೆ ಅವರನ್ನು ಕಸ್ಟಡಿ ತಗೊಂಡು ವಿಚಾರಣೆ ಮಾಡಲಿಕ್ಕೆ ಆಗದಿದ್ದರಿಂದ ಅದು ಸ್ಪಷ್ಟ ಆಗಿಲ್ಲ. ಈ ಪ್ರಕರಣದಲ್ಲಿ ಅವರನ್ನು ಸೇರಿಸಲಿಕ್ಕೆ ಆಗಿಲ್ಲ. ಯಾಕಂತ ಹೇಳಿದರೆ, ಯಾವುದೇ ಪ್ರಕರಣದಲ್ಲಿ ಆರೋಪಿಯನ್ನು ನೀವು ಪೊಲೀಸರು ಗುರುತಿಸಬೇಕಾದ್ರೆ ಮತ್ತೆ ಅದಕ್ಕೆ ಅವನ ಮೇಲೆ ಚಾರ್ಜ್ ಮಾಡಬೇಕಾದ್ರೆ ಬಲವಾದ ಸಾಕ್ಷ್ಯಗಳು ಇರಬೇಕು. ಆ ಬಲವಾದ ಸಾಕ್ಷ್ಯಗಳನ್ನು ಸಂಗ್ರಹಿಸುವುದು ಪೊಲೀಸರ ಪಾಲಿಗೆ ಮಹತ್ತರವಾಗಿರ್ತದೆ. ಕೆಲವೊಂದು ಪ್ರಕರಣದಲ್ಲಿ ಅಂಥ ಬಲವಾದ ಸಾಕ್ಷ್ಯಗಳು ಇರುವುದಿಲ್ಲ. ಯಾಕಂದರೆ ಐ ವಿಟ್ನೆಸ್ ಇರುವುದಿಲ್ಲ, ಪ್ರಾಪರ್ಟಿ ಐಡೆಂಟಿಫೈ ಆಗಿರುವುದಿಲ್ಲ, ಪ್ರಾಪರ್ಟಿ ಡಿಸ್ಪೋಸಲ್ ಆಗಿರುವುದಿಲ್ಲ. ಈ ರೀತಿಯಾಗಿ ಎಲ್ಲಿರ್ತದೆ. ಸಾಮಾನ್ಯವಾಗಿ ಬಂಗಾರ ಇಂಥದ್ದನ್ನೆಲ್ಲ ಕದ್ಕೊಂಡು ಹೋದರೆ ಆ ಪ್ರಾಪರ್ಟಿ ಡಿಸ್ಪೋಸಲ್ ಆಗಿರ್ತದೆ. ಡಿಸ್ಪೋಸಲ್ ಆದರೆ ಅದೊಂದು ಸಾಕ್ಷ್ಯ ಆಗಿರ್ತದೆ. ಆ ಸಾಕ್ಷ್ಯವನ್ನು ಸಂಗ್ರಹಿಸಿ ಆರೋಪಿ ಮೇಲೆ ಆರೋಪ ಪಟ್ಟಿ ಸಲ್ಲಿಸಲಿಕ್ಕೆ ಸಾಧ್ಯ ಆಗುತ್ತೆ. ಅದರಿಂದಾಗಿ ಹಲವಾರು ಪ್ರಕರಣಗಳಲ್ಲಿ ಆರೋಪಿಗಳ ಪತ್ತೆಯೇ ಕಠಿಣ ಆಗಿರ್ತದೆ. ಅಂದರೆ ಮಂಗಳೂರಿನಲ್ಲಿ ನಡೆದಿದ್ದ ಭಾಸ್ಕರ್ ರಾವ್ ಹತ್ಯೆ ಪ್ರಕರಣ ಪೊಲೀಸರ ಪಾಲಿಗೆ ಅತ್ಯಂತ ಕಠಿಣವಾಗಿತ್ತು. ಯಾಕಂದರೆ ಯಾವುದೇ ಸುಳಿವು ಇರಲಿಲ್ಲ. ಕೊನೆಗೆ ಅದನ್ನು ದಂಡುಪಾಳ್ಯ ತಂಡ ಮಾಡಿದೆ ಎನ್ನುವುದು ದೃಢಪಟ್ಟಿತ್ತು. ಅದನ್ನು ಸಹ ಮಂಗಳೂರಿನ ಜನ ನಂಬಿರಲಿಲ್ಲ. ಯಾಕೆ ಪತ್ತೆಯಾಗದ ಪ್ರಕರಣವೊಂದನ್ನು ದಂಡುಪಾಳ್ಯದ ತಲೆಗೆ ಕಟ್ಟಿದ್ರು ಅಂತೇಳಿ. ಯಾಕಂದರೆ ಅವರ ತಲೆಯ ಮೇಲೆ ಒಂದು 100ಕ್ಕೂ ಮಿಕ್ಕಿದ ಪ್ರಕರಣಗಳಿತ್ತು. ಆದರೆ ವಾಸ್ತವ ಏನಂತ ಹೇಳಿದರೆ, ಅವರು ಒಪ್ಪಿಕೊಂಡ ಮೇರೆಗೆ ಆ ಪ್ರಕರಣದಲ್ಲಿ ಅವರನ್ನು ಸಿಲುಕಿಸಿತ್ತು, ಅವರನ್ನು ಫಿಕ್ಸ್ ಮಾಡಿರೋದು. ಯಾಕಂದರೆ ಅವರನ್ನು ಮಂಗಳೂರಿಗೆ ಕರ್ಕೊಂಡು ಬಂದಿದ್ದರು, ಸ್ಪಾಟ್ ಮಾಜರ್ ಮಾಡಿಸಿದ್ರು. ಅವರು ಅದರಲ್ಲಿ ಹನುಮ ಮತ್ತು ಕೃಷ್ಣ ಅಂತ ಇಬ್ಬರು ಆರೋಪಿಗಳು ರೂಪಾ ಹೋಟೆಲ್ನ ಬಳಿಯಿಂದ ಪೊಲೀಸರನ್ನು ಕರ್ಕೊಂಡು ಹೋಗಿ ಆ ಜಾಗವನ್ನು ತೋರಿಸಿದ್ರು. ಯಾಕಂದರೆ ಅಲ್ಲಿಯವರೆಗೆ ಆ ಬಿಲ್ಡಿಂಗ್ ಹಾಗೇ ಇತ್ತು, ಆ ಕ್ಲಿನಿಕ್ ಹಾಗೇ ಇತ್ತು. ಅದನ್ನು ಹಾಗೆ ಪೊಲೀಸರು ಕಾಪಿಟ್ಟುಕೊಂಡಿದ್ದರು. ಯಾಕಂದರೆ ಸೀನ್ ಆಫ್ ರೆಕರೆನ್ಸ್ ಬೇಕಾಗುತ್ತೆ ಎನ್ನುವ ಕಾರಣಕ್ಕಾಗಿ. ಅದರಿಂದಾಗಿ ಅದು ಅವರೇ ಮಾಡಿದ್ದಂತ ಗೊತ್ತಾಗಿತ್ತು. ಅದರಲ್ಲಿ 4,500 ರೂಪಾಯಿ ಕ್ಯಾಶ್ ಹೋಗಿತ್ತು ಅಂತ ಹೇಳಿದರೆ, ಮತ್ತೊಂದು ಚೈನು ಹೋಗಿತ್ತು. ಅದನ್ನು ರಿಕವರಿ ಮಾಡಿದ್ದಾರೆ. ಹಣ ರಿಕವರಿ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ. ಅದೇ ತಂಡ ಲೇಡಿ ಹಿಲ್ ಜಂಕ್ಷನ್ನಿಂದ ಪೂರ್ವ ಮಾರ್ಕೆಟಿಗೆ ಹೋಗುವ ರಸ್ತೆಯ ಬಲಬದಿಯ ಮನೆಯೊಂದರಲ್ಲಿ ಒಂದು ವೃದ್ಧೆ ಮತ್ತು ಒಬ್ಬ ಯುವಕನನ್ನು ಹತ್ಯೆ ಮಾಡಿತ್ತು. ಆ ಕೃತ್ಯವನ್ನು ಅದೇ ತಂಡ ಮಾಡಿತ್ತು. ಅದರಿಂದ ಅದನ್ನು ಸಹ ಅವರು ಒಪ್ಪಿಕೊಂಡಿದ್ದರು. ಆದರೆ ಪೊಲೀಸರಿಗೆ ಆ ಎರಡೂ ಪ್ರಕರಣ ಮುಗಿಸಬೇಕಿತ್ತು. ಅದಕ್ಕಾಗಿ ಈ ಪ್ರಕರಣವನ್ನು ದಂಡುಪಾಳ್ಯದ ತಲೆಗೆ ಕಟ್ಟಿದ್ರು ಎನ್ನುವ ಮಾತು ಬಂದಿತ್ತು. ಆದರೆ ಪೊಲೀಸರಿಗೆ ಅದರ ಅಗತ್ಯ ಇರುವುದಿಲ್ಲ. ಯಾಕಂದರೆ ಒಂದು ಕೇಸು ಪತ್ತೆ ಆಗಲಿಲ್ಲ ಅಂತ ಒಂದು ಬೇಸರ ಬಿಟ್ಟರೆ ಅದರಲ್ಲಿ ಪೊಲೀಸರಿಗೆ ನಷ್ಟ ಆಗುವಂಥದ್ದು ಏನಿಲ್ಲ. ಅವರಿಗೆ ಬೇರೆ ಬೇರೆ ಕೇಸುಗಳಲ್ಲಿ ತನಿಖೆ ಇರ್ತದೆ, ವಿಚಾರಣೆ ಇರ್ತದೆ. ಅದರಿಂದಾಗಿ ಅವರಿಗೊಂದು ಪ್ರಕರಣ ಪತ್ತೆ ಆಗಲಿಲ್ಲ ಅಂತ ಹೇಳಿದರೆ ಒಬ್ಬ ಇನ್ಸ್ಪೆಕ್ಟರ್ಗೆ ಏನು ಸಂಬಳ ಕಡಿತ ಆಗೋದಿಲ್ಲ, ಮತ್ತು ಅವನ ಮೇಲೆ ಚಾರ್ಜ್ ಮೆಮೊ ಬರುವುದಿಲ್ಲ, ಈಗೆಲ್ಲ ಇಲ್ಲ, ಏನೂ ಇಲ್ಲ. ಆದರೆ ಪತ್ತೆ ಮಾಡಬೇಕೆನ್ನೋ ಉಮೇದು ಇರ್ತದೆ. ಅದರಿಂದಾಗಿ ಅವರು ಅದಕ್ಕಾಗಿ ನಿರಂತರವಾಗಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಈ ಆನನಾರಾಯಣ ಮತ್ತು ಒಂದು ತಂಗಿ ಯಮುನಾ, ಆ ಪ್ರಕರಣವು ಈ ರೀತಿಯಾಗಿದ್ದು, ಅದಕ್ಕಾಗಿ ಆ ಪ್ರಕರಣದ ಬಗ್ಗೆಯೂ ಕೆಲವರು ಗುಲ್ಲು ಎಬ್ಬಿಸ್ತಾ ಇದ್ದಾರೆ. ಅದರಿಂದಾಗಿ ಅದಕ್ಕೆ
ಸ್ಪಷ್ಟತೆ ಇರಲಿ ಅಂತೇಳಿ ಎಲ್ಲ ಅಂಶಗಳನ್ನು ಕ್ರೋಢೀಕರಿಸಿ ಈ ಎಪಿಸೋಡನ್ನು ಮಾಡಿದ್ದೇವೆ. ಹಿರಿಯ ಪತ್ರಕರ್ತ ಮೋಹನ್ ಬೋಳಂಗಡಿಯವರ ನೇರ ಮಾತು. ಕೂಡಲೇ ಸಬ್ಸ್ಕ್ರೈಬ್ ಮಾಡಿ.